ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವೇನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ತಕ್ಷಣಕ್ಕೆ ಈ ಕಡೆ ಭೂಮಿಗೆ ಕಾಲ್ಗೆ ಈ ಥರ ಆಗಿದೆ ಅಂದಿದ ತಕ್ಷಣವೇ ದೇವಯಾನಿ ರಾಜೇಂದ್ರನ್ಗೆ ಫೋನ್ ಮಾಡ್ತಾಳೆ. ಮನೆಯವರೆಲ್ಲರೂ ಸಹ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ಶಾರದನ್ನ ಕಿಡ್ನಾಪ್ ಮಾಡೋಕ್ಕೆ ಇದು ಒಳ್ಳೆ ಟೈಮ್ ಅಂತೇಳ್ಬಿಟ್ಟು ರಾಜೇಂದ್ರಗೆ ನೀನು ಅಲರ್ಟ್ ಆಗಿರು, ಕಾರ್ ತಂದು ಅಂತೇಳ್ಬಿಟ್ಟು ಫೋನ್ ಮಾಡ್ತಾಳೆ. ಇನ್ನು ಅಂಜುಗೆ ನಾನು ಹೇಳೋ ಥರ ಮಾಡು ಅಂತೇಳ್ಬಿಟ್ಟು ಒಂದು ಪ್ಲ್ಯಾನ್ನ ಹಾಕ್ಕೊಡ್ತಾಳೆ. ಯಾಕೆಂದರೆ ಮನೆ ಮುಂದೆ ಸೆಕ್ಯೂರಿಟಿ ಇರ್ತಾರೆ, ಶಾರದನ್ನ ಆಚೆ ಅಂತೂ ಕಳ್ಸೋಕ್ಕಾಗಲ್ಲ, ಏನಾದರೂ ಪ್ಲ್ಯಾನ್ ಮಾಡಲೇಬೇಕಲ್ಲ, ನಾನು ಹೆಂಗೆ ಹೇಳಿದ್ರೋ ಆ ರೀತಿ ನೀನು ಮಾಡು ಅಂತೇಳ್ಬಿಟ್ಟು ಅಂಜುಗೆ ಪ್ಲ್ಯಾನ್ ಹಾಕ್ಕೊಡ್ತಾಳೆ. ಓಕೆ ಮಾಮ್ ಅಂತೇಳ್ಬಿಟ್ಟು ಅಂಜುನು ಸಹ ಅದೇ ಪ್ಲ್ಯಾನ್ ಥರ ನಡ್ಕೊತಾ ಇರ್ತಾಳೆ. ದೇವಯಾನಿ ಎಷ್ಟು ಕ್ರಿಮಿನಲ್ ಅಂತಂದರೆ ಯಾವುದನ್ನ ಯಾವ ಥರ ಮಾಡಬೇಕು ಅನ್ನೋದು ಸಹ ಅವಳು ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಇವರಿಬ್ಬರು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಆ ಶಾರದಾ ಪೀಡೆ ಮನೆಯಿಂದ ತೊಲಗದೆ ಅಂತೇಳ್ಬಿಟ್ಟು ಬೇಬಿ ಡೋಂಟ್ ವರಿ, ಎದ್ರುಕೋಬೇಡ, ಆರಾಮಾಗಿ ಕೆಲಸ ಮಾಡು ಅಂತೇಳ್ಬಿಟ್ಟು ದೇವಯಾನಿ ಅಂಜುಗೆ ಹೇಳ್ತಾಳೆ. ಇನ್ನು ನಮ್ಮ ಅಜಿತ್ತು ಈ ಕಡೆ ಮೀಟಿಂಗಲ್ಲಿ ಕಮಿಷನರ್ ಜೊತೆ ಇವತ್ತು ಈ ಕೆಲಸ ಇಷ್ಟು ಸಕ್ಸಸ್ ಆಗಬೇಕಾದ್ರೆ ನನ್ನೊಬ್ಬನಿಂದ ಮಾತ್ರ ಸಾಧ್ಯ ಇಲ್ಲ, ನನ್ನ ಜೊತೆ ಇದ್ದಂಥ ಜೂನಿಯರ್ ಏನು ಟ್ರೈನಿಂಗ್ ಮಾಡಿದ್ರು ಸೊ ಕಾನ್ಸ್ಟೇಬಲ್ ಅವರಿಂದನೂ ಸಹ ಇದು ಸಾಧ್ಯ ಆಯಿತು. ಇದರಲ್ಲಿ ಪಾಪ ಗುಂಡೇಟ್ ಬಿದ್ದಿದೆ ಭೂಮಿಯನ್ನು ಹುಡುಗಿಗೆ ಅಂತೇಳ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ. ಇನ್ನು ಭೂಮಿ ಅಂತೇಳ್ಬಿಟ್ಟು ರೂಮಲ್ಲಿ ಕುತ್ಕೊಂಡು ನಮ್ಮ ಶಾರದಂಗೆ ಆತಂಕ ಆಗ್ತಿರ್ತದೆ. ಎಷ್ಟೇ ಆದ್ರೂ ಅವಳು ಮಗಳಲ್ವಾ, ಹಂಗಾಗಿ ಇದನ್ನೇ ಚಾನ್ಸ್ ನೋಡಿದಂಥ ದೇವಯಾನಿ ಮತ್ತು ಅಂಜು, ಏನಮ್ಮ ಇವಳು ಭೂಮಿ ಅಂತಿದ್ದಾಳೆ, ಭೂಮಿ ಮಗಳು ಅನ್ನೋದು ಇವಳು ಗೊತ್ತಾಗಿದೆಯಾ ಅಂತೇಳ್ಬಿಟ್ಟು ಅಂಜು ಕೇಳ್ತಾಳೆ. ಒಳ್ಳೆ ಮಾತು ಹೇಳ್ತೀಯ, ಅವಳಿಗೆ ಮಾತಾಡೋಕ್ಕೆ ಬರಲಿಲ್ಲ ಅಂದ್ರೂ ಕರಳು ಅರಿಯಲ್ವೇನಮ್ಮ, ಕರಳಿಗೆ ಗೊತ್ತಾಗುತ್ತೆ ಮಗಳು, ಇವಳಿಗೆ ಚೆನ್ನಾಗಿ ಗೊತ್ತಾಗ್ತಿದೆ, ಈಗ ಎಂಥ ಐಡಿಯಾ ಮಾಡ್ತೀನಿ ನೋಡ್ಕೊ, ನಾನು ಹೇಳಿದ ಕೆಲಸ ಮಾಡೋದು ನೀನು ಅಂತೇಳ್ಬಿಟ್ಟು ಅಂಜನನ್ನ ಆಚೆ ಕಳಿಸ್ತಾಳೆ. ಅಂಜನ ಈ ಕಡೆ ಸೆಕ್ಯೂರಿಟಿ ಹತ್ರ ಬರ್ತಾನೆ. ಇನ್ನೂ ಭಾಗ್ಯಮ್ಮಂಗೂ ಆತಂಕ ಆಗ್ಬಿಟ್ಟಿರುತ್ತಲ್ಲ, ಸೊ ಭೂಮಿಗೆ ಏನೂ ಆಗಬಾರ್ದು, ಅವಳು ಆರಾಮಾಗಿ ಬರಲಿ ಅಂತೇಳ್ಬಿಟ್ಟು ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ಅವರು ಸಹ ಕೈ ಮುಗಿತಿರ್ತಾರೆ. ಅಷ್ಟರಲ್ಲಿ ಈ ಪಾಪಿ ದೇವಯಾನಿ ಫೋನಲ್ಲಿ ಚಿಕ್ಕ ವಯಸ್ಸಲ್ಲಿ ಮನಸ್ವಿನಿ ಮಾತಾಡ್ತಿದ್ದಲ್ಲ ಭೂಮಿ, ಅದನ್ನು ರೆಕಾರ್ಡ್ ಮಾಡ್ಕೊಂಡಿರ್ತಾಳೆ. ಅದನ್ನು ಅಮ್ಮ ಅಂತೇಳ್ಬಿಟ್ಟು ಹಾಕ್ತಾಳೆ. ಅದನ್ನು ಕೇಳಿಸ್ಕೊಂಡಂಥ ಶಾರದಾಗೆ ಭೂಮಿಯಿಂದ ಮನಸ್ವಿನಿ ಅನ್ನೋದು ಗೊತ್ತಾಗುತ್ತೆ. ಮನಸ್ವಿನಿ ಅಂತೇಳ್ಬಿಟ್ಟು ಆಚೆ ಆ ರೂಮಿಂದ ಆಚೆ ಓಡ್ಬರ್ತಾರೆ. ನನ್ನ ಪ್ಲ್ಯಾನ್ ವರ್ಕ್ ಆಯಿತು, ನನ್ನ ಮನಸ್ವಿನಿ ಇಲ್ಲೇ ಎಲ್ಲೋ ಇದ್ದಾಳೆ ಕಂದ ಅಂತೇಳ್ಬಿಟ್ಟು ಶಾರದಾ ಆಚೆಗೆ ಬರ್ತಿದ್ದಂಗೆ ಕೆಳಗಡೆ ಫೋನ್ನ ತಗೊಂಡೋಗ್ತಾ ಇರ್ತಾಳೆ ದೇವಯಾನಿ. ಇನ್ನು ಈ ಕಡೆ ಭಾಗ್ಯಮ್ಮಂಗೂ ಅಷ್ಟೇ, ಇದೇನಿದು ಭೂಮಿ ಚಿಕ್ಕ ಮಗುನಲ್ಲಿ ಮಾತಾಡ್ತಿದ್ಲಲ್ಲ ಆ ಧ್ವನಿ ಕೇಳಿಸ್ತಾ ಇದೆ, ನನ್ನ ಭೂಮಿಗೆ ಏನಾದರೂ ಆಗ್ಬಿಟ್ಟಿದ್ಯಾ, ಅವಳು ಈ ರೀತಿ ನನ್ನ ಕರೀತಿದ್ದಾಳ ಅಂತೇಳ್ಬಿಟ್ಟು ಅವ್ರಿಗೂ ಸಹ ಆತಂಕ ಆಗ್ಬಿಡುತ್ತೆ. ಶಾರದನ ಕೆಳಗಡೆ ಕರ್ಕೊಂಬರ್ಬೇಕು ಅನ್ನೋದಷ್ಟೇ ದೇವಯಾನಿ ಉದ್ದೇಶ ಆಗಿರುತ್ತೆ. ದೇವಯಾನಿ ಅದೇ ರೀತಿ ಆ ಫೋನ್ ಹಾಕ್ಕೊಂಡು ಕೆಳಗಡೆ ಕರ್ಕೊಂಬರ್ತಾ ಇರ್ತಾಳೆ. ಈ ಕಡೆ ಭಾಗ್ಯಮ್ಮಂಗೆ ಭಯ ಜಾಸ್ತಿ ಆಗ್ತಿರುತ್ತೆ. ಭೂಮಿ ಪ್ರಾಣಕ್ಕೇನೋ ಆಗ್ಬಿಟ್ಟಿದೆ, ಅವಳ ಆತ್ಮನನ್ನು ಕರಿತಾ ಇದೆ ಅಂದರೆ ಏನೋ ಮುಚ್ಚಿಕ್ತಾ ಇದ್ದಾರೆ ಇವ್ರು ನನ್ನ ಹತ್ರ ಅಂತೇಳ್ಬಿಟ್ಟು ಭಾಗ್ಯಮ್ಮ ಯೋಚನೆ ಮಾಡ್ತಿರ್ತಾರೆ. ಆದರೆ ಶಾರದಂಗೆ ಏನು ಗೊತ್ತಾಗುತ್ತೆ, ಮನಸ್ವಿನಿ ಕರಿತಾ ಇದ್ದಾಳೆ ನನ್ನ ಅಂತೇಳ್ಬಿಟ್ಟು ಅವಳು ಓಡ್ಬರ್ತಾ ಇರ್ತಾಳೆ. ಇನ್ನೂ ಸೆಕ್ಯೂರಿಟಿ ಹತ್ರಕ್ಕೆ ಬಂದು, ಅಣ್ಣ ಮನೇಲಿ ಯಾರೂ ಇಲ್ಲ, 1 ಲೀಟ್ರ್ ಹಾಲು ತಂದು ಕೊಡ್ತೀರಾ ಅಂತ ಹೇಳಿದಾಗ, ಇಲ್ಲ ಮೇಡಮ್ ನಾನು ಎಲ್ಲೂ ಹೋಗಲ್ಲ, ಸಾಹೇಬ್ರು ಹೇಳಿದ್ದಾರೆ ಈ ಕೆಲಸ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂದಾಗ, ನಾನು ಹೇಳ್ತಿದ್ದೀನಿ ತಾನೇ ಮನೇಲಿ ಯಾರೂ ಇಲ್ಲ, ಹೋಗಿ ತಂದುಕೊಡಿ, ನಾನು ಇಲ್ಲೇ ಇರ್ತೀನಿ ಅಂತೇಳ್ಬಿಟ್ಟು ಅಂಜನ ಅವನ್ನ ಕಳಿಸಿ ಪ್ಲ್ಯಾನ್ ಸಕ್ಸಸ್ ಮಾಡ್ತಾಳೆ. ಈ ಕಡೆ ಆ ವ್ಯಕ್ತಿ ಹೋದ್ಮೇಲೆ ರಾಜೇಂದ್ರ ಕಾರ್ ಹಾಕ್ಕೊಂಡು ಕಾಯ್ತಾ ಇರ್ತಾನೆ. ಇನ್ನು ಅಷ್ಟರಲ್ಲಿ ಅಂಜನ ಅಲ್ಲೇ ನೋಡ್ಕೊಂಡು ನಿಂತಿರ್ತಾಳೆ, ಸೈಡ್ಗೆ ಹೋಗ್ತಾಳೆ. ಶಾರದನ್ನ ಕರ್ಕೊಂಡು ಒಳಗಡೆ ಬರ್ತಾರೆ. ಸೊ ಅಂದರೆ ಆಚೆಗಡೆ ಬಂದ್ಬಿಡ್ತಾರೆ. ಆ ವಿಡಿಯೋ ಒಂದು ಏನು ರೆಕಾರ್ಡ್ ಇರುತ್ತೆ, ಅಮ್ಮ ಅಂತ ಹಾಕ್ಕೊಂಡು ದೇವಯಾನಿ ಕಡೆಗೂ ಶಾರದನ್ನ ಆಚೆ ಕರ್ಕೊಂಬಂದ್ಬಿಡ್ತಾಳೆ. ಸೊ ಎಲ್ಲೋಯ್ತು ಧ್ವನಿ ಕೇಳಿಸ್ತಿಲ್ವಲ್ಲ ಅಂತೇಳ್ಬಿಟ್ಟು ಈ ಕಡೆ ಶಾರದಾ ತಬ್ಬಿಬ್ಬಾಗಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ಅದೇ ಒಂದು ವಾಯ್ಸ್ ರೆಕಾರ್ಡ್ನ ಈ ಪಾಪಿ ದೇವಯಾನಿ ರಾಜೇಂದ್ರನ ಫೋನ್ಗೆ ಕಳಿಸ್ತಾಳೆ. ಇದನ್ನು ನೀನು ಪ್ಲೇ ಮಾಡಿದ ತಕ್ಷಣವೇ ಆ ಶಾರದಾ ನಿನ್ನ ಕಾರ್ ಹತ್ರ ಬರ್ತಾಳೆ ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಮೇಡಮ್ ಏನಿದು ವಾಯ್ಸ್ ರೆಕಾರ್ಡ್ ಕಳಿಸಿದ್ದಾರೆ ಅಂತೇಳ್ಬಿಟ್ಟು ಆ ವಾಯ್ಸ್ನ ಕೇಳಿಸಿ, ಇದನ್ನ ಹಾಕಬೇಕು ಅಂತ ಅನಿಸುತ್ತೆ ಅಂದ್ಬಿಟ್ಟು ವಾಯ್ಸ್ನ ಹಾಕ್ತಾಳೆ. ಆಗ ಧ್ವನಿ ಅಲ್ಲಿಂದ ಬರ್ತಾ ಇರುತ್ತೆ ಆಚೆಯಿಂದ. ಶಾರದಾ ಇದ್ದೋಳು ಮನಸ್ವಿನಿ ಅಲ್ಲಿದ್ದಾಳೆ ಅಂತೇಳ್ಬಿಟ್ಟು ಅಲ್ಲಿಗೆ ಇದು ಮೇಯ್ನ್ ಕಾಂಪೌಂಡ್ ಏನಿರುತ್ತೆ ಅಲ್ಲಿಂದ ಆಚೆ ಹೋಗಕ್ಕೆ ಬರ್ತಾರೆ. ಅಷ್ಟರಲ್ಲಿ ಭಾಗ್ಯಮ್ಮ ಭೂಮಿನನ್ನು ಕರಿತಾ ಇದ್ದಾಳೆ, ಅವಳ ಆತ್ಮನನ್ನು ಕರಿತಾ ಇದೆ, ಅಮ್ಮ ಅಂತೇಳಿ ಕೂಗ್ತಿದ್ದಾಳೆ. ಪುಟ್ಟು ಭೂಮಿ ಆದಾಗ ಕರಿತಿದ್ದಲ್ಲ ಆ ಥರ ಅಂದಾಗ, ಅಯ್ಯೋ ಭಾಗ್ಯ ಅವ್ರಿಗೆ ಏನಾಗಿದೆ, ನಿಮಗೆ ಯಾಕೆ ಈ ರೀತಿ ಭ್ರಮೇಲಿದ್ದೀರಾ, ಭೂಮಿಗೆ ಏನೂ ಆಗಿಲ್ಲ ಅಂದಾಗ, ಅಲ್ಲ ಅವಳ ಆತ್ಮ ಕರಿತಾ ಇದೆ ಅಂತೀರ, ಅವಳಿಗೇನು ಪ್ರಾಣಕ್ಕೆ ಆಗಿಲ್ಲ, ಯಾಕೆ ಇಷ್ಟೊಂದು ಈ ಥರ ಆಡ್ತಿದ್ದೀರಾ ಹುಚ್ಚಿ ಥರ ಅಂದ್ಬಿಟ್ಟು ಮನೆಯಲ್ಲಿ ಅಜ್ಜಿ ಸಂಗೀತ ಎಲ್ಲ ಆಚೆ ಬರ್ತಾರೆ. ಇಲ್ಲ ನಮ್ಮ ಭೂಮಿಗೆ ಏನೋ ಆಗಿದೆ ಅನಿಸ್ತದೆ, ಫಸ್ಟ್ ನಾನು ನೋಡ್ಬೇಕು ಅವಳನ್ನ ಅಂತೇಳ್ಬಿಟ್ಟು ಅವರು ಒದ್ದಾಡ್ತಿದ್ರೆ ಈ ಕಡೆ ಶಾರದಾ ಕಾಂಪೌಂಡಿಂದ ಆಚೆಗೆ ಕಾಲಿಡೋ ಅಷ್ಟೊತ್ತಿಗೆ ಆ ಒಂದು ಧ್ವನಿ ಏನಿರುತ್ತೆ ಅದು ಕೇಳಿಸ್ತಾ ಇರುತ್ತೆ ರಾಜೇಂದ್ರನ ಕಾರಿಂದ. ಆಚೆ ಹೋಗುವಾಗ ಒಂದು ಸತಿ ಯೋಚನೆ ಮಾಡ್ತಾಳೆ ಶಾರದಾ, ಇದರಿಂದ ಆಚೆ ಹೋಗೋದು ಬೇಕಾ ಬೇಡವಾ, ಆದರೆ ಅಲ್ಲಿ ನನ್ನ ಮನಸ್ವಿನಿ ಕರಿತಾ ಇದ್ದಾಳಲ್ಲ ಅಂತೇಳ್ಬಿಟ್ಟು ಆಲೋಚನೆ ಮಾಡಿ ಅದು ಮುಂದೆ ಹೆಜ್ಜೆ ಇಕ್ಕಕ್ಕೆ ಹೋಗ್ತಾಳೆ.
ಇನ್ನು ಕಾಂಪೌಂಡಿಂದ ಆಚೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಿರ್ತಾಳೆ, ಆಚೆ ಬರಲೇ ಇಲ್ವಲ್ಲ ಅಂತೇಳ್ಬಿಟ್ಟು ರಾಜೇಂದ್ರ ಯೋಚನೆ ಮಾಡಿ ಈಗ ಬರ್ತಾಳೆ ಅನಿಸುತ್ತೆ ಅಂದ್ಬಿಟ್ಟು ಕಾರ್ ಒಳಗಡೆ ಕೂತ್ಕೊಂಡು ನಡಿ ನಡಿ ಕಾಂಪೌಂಡ್ ಮುಂದಕ್ಕೆ ನಡಿ ಅನ್ನೋ ಅಷ್ಟರಲ್ಲೇ ಆ ಕಡೆಯಿಂದ ನಮ್ಮ ಅಜಿತ್ ಅವ್ರದ್ದು ಜೀಪ್ ಬರುತ್ತೆ, ಶ್ರವಣ್ ಅವರ ಜೀಪು. ಮನಸ್ವಿನಿ ಅಂತ ಹೇಳ್ಬಿಟ್ಟು ಈ ಕಡೆ ಕಾರು ಹೋಗ್ಬಿಡುತ್ತೆ ಮುಂದಕ್ಕೆ. ಅಜಿತ್ ಬರ್ತಾ ಇದ್ದಾನೆ, ಶ್ರವಣ್ ನಡಿ 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 ಕ್ಯಾನ್ಸಲ್, ಇದೊಂದು ಪ್ಲ್ಯಾನ್ ಕ್ಯಾನ್ಸಲ್ ಅಂದ್ಬಿಟ್ಟು ಕಾರ್ ಮುಂದಕ್ಕೆ ಹೋಗ್ಬಿಡುತ್ತೆ. ಶಾರದಾ ಕಾರಿಂದನೇ ಆಚೆ ಮನಸ್ವಿನಿ ಅಂತ ಹೇಳ್ಬಿಟ್ಟು ಕೂಗ್ಕೊಂಡು ಬೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಜಿತ್ ಬಂದು ಅತ್ತೆ ಎಲ್ಲೋಗ್ತಾ ಇದ್ದೀರಾ ನಿಂತ್ಕೊಳ್ಳಿ ಅಂದ್ಬಿಟ್ಟು ಏನು ಅಂದಾಗ ಮನಸ್ವಿನಿ ಕಾರಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಶಾರದಾ ಹೇಳ್ತಾಳೆ, ಇಲ್ಲ ಯಾವುದೋ ಕಾರ್ ಹೋಗ್ತಾ ಇದೆ, ನೀವು ಯಾಕೆ ಈ ಥರ ಬಂದಿದ್ದೀರಾ, ಆಚೆ ಯಾಕೆ ಬಂದಿದ್ದೀರಾ, ಸೆಕ್ಯೂರಿಟಿ ಇಲ್ಲ ಅಂದಾಗ ಸೆಕ್ಯೂರಿಟಿ ಎಲ್ಲಿ ಹೋಗ್ರಿ ಅಂದಾಗ ಹಾಲು ತರಕ್ಕೆ ಹೋಗಿದ್ದೆ ಸರ್ ಅಂದಾಗ ಹಾಲೆಲ್ಲ ಅಂದಾಗ ಬಾಕ್ಲು ಹಾಕಿತ್ತು ಅಂದಾಗ ಯಾರು ಹೇಳಿದ್ದು ನಿಮ್ಗೆ ಹಾಲು ತರಕ್ಕೆ ಅಂದಾಗ ಅಂಜನಾ ಮೇಡಮ್ ಹೇಳಿದ್ರು ಸರ್ ಅಂದಾಗ ಅಂಜು ಅಂತೇಳ್ಬಿಟ್ಟು ಒಳಗಡೆ ಕರ್ಕೊಂಬರ್ತಾಳೆ. ನಿಮ್ಗೇನು ಒಂದಿಷ್ಟು ಪ್ರಜ್ಞೆ ಇಲ್ವಾ ಅಂತೇಳ್ಬಿಟ್ಟು ಅಂಜನಂಗೆ ಹೇಳ್ತಾರೆ. ಏನು ಕತೆ ಏನು ಕೂತಿದ್ರು ಅಂದಾಗ ಮನಸ್ವಿನಿ ಅದರಲ್ಲಿ ಇದ್ದಾಳೆ ಅಂತೇಳ್ಬಿಟ್ಟು ಅಜಿತ್ಗೆ ಹೇಳ್ತಾರೆ. ಇಲ್ಲ ಅಲ್ಲಿ ಮನಸ್ವಿನಿ ಇಲ್ಲ ಬನ್ನಿ ಅಂತೇಳ್ಬಿಟ್ಟು ಒಳಗಡೆ ಕರ್ಕೊಂಬರ್ತಾರೆ. ಅಂಜನಾ ಅಂತೇಳ್ಬಿಟ್ಟು ಜೋರಾಗಿ ಕೂಗ್ತಾರೆ. ಅಜಿತ ಏನಾಯಿತು ಅಳಿಯಂದ್ರೆ ಅಂದ್ಬಿಟ್ಟು ಭಾಗ್ಯಮ್ಮನ ಓಡೋಗ್ತಾಳೆ. ನಿಮಗೆ ಪ್ರಜ್ಞೆನೇ ಇಲ್ವಾ, ಶಾರದತ್ತೆ ಮನೆಯಿಂದ ಆಚೆ ಓಡೋಗ್ತಿದ್ರು, ಇವರು ಸಹ ಕಳೆದೋಗ್ಬೇಕು ಅಂತ ಏನಾದರೂ ಇದ್ದೀರಾ, ಶ್ರವಣ್ ಮಾವ 20 ವರ್ಷದಿಂದ ಪಾಪ ಅವರೆಷ್ಟು ಕಣ್ಣೀರು ಹಾಕಿದ್ದಾರೆ, ಈಗೇನಾದರೂ ಇವ್ರೇನಾದರೂ ಆಚೆ ಹೋದರೆ ನಮ್ಮ ಮಾವನ ಮುಖದಲ್ಲಿ ನಗು ನೋಡೋಕ್ಕಾಗುತ್ತಾ, ಅತ್ತೆ ಇದ್ದಾರೆ ಅಂತ ಸ್ವಲ್ಪ ಖುಷಿಯಾಗಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾರೆ. ಅಂಜನಾ ಯಾಕೆ ಈ ಥರ ಕೆಲಸ ಮಾಡಿದೆ, ಸೆಕ್ಯೂರಿಟಿಗೆ ಹಾಲಿಲ್ಲ ಅಂತ ಯಾಕೆ ಕಳಿಸ್ದೆ ಅಂದ್ಬಿಟ್ಟು ಈ ಕಡೆ ಪ್ರಶ್ನೆ ಮಾಡ್ತಾರೆ. ಹೌದೇನೋ ಅಜಿತ, ನಾವು ಶಾರದನ ಕಡೆ ಗಮನ ಹರಿಸ್ಲೇ ಇಲ್ಲ ನೋಡು ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾರೆ. ಅಮ್ಮ ನೀವೇನು ಮಾಡ್ತಿದ್ದೀರಾ, ಅತ್ತೆ ಆಚೆ ಯಾವುದೋ ಕಾರಿಂದ ಓಡೋಗ್ತಾ ಇದ್ರು ಗೊತ್ತಾ ಅಂದ್ಬಿಟ್ಟು ಹೇಳ್ತಾರೆ. ಅಂಜರ ಹಾಲು ತರಿಸೋ ಅರ್ಜೆಂಟ್ ಏನಿತ್ತು ನಿನಗೆ, ಏನು ಕಾಲು ತರ್ಸೋಕೆ ಹೋಗಿದೆ ಅಂದ್ಬಿಟ್ಟು ಅಜಿತ್ ಪ್ರಶ್ನೆ ಮಾಡಿದಾಗ ಮನೇಲಿ ಹಾಲು ಖಾಲಿಯಾಗಿತ್ತು ಅಜಿತ್, ಅದಕ್ಕೆ ನಾನೇ ಹೇಳಿ ಕಳಿಸ್ದೆ ಅಂದಾಗ ಅಲ್ಲಿ ಬಿಡೋ ಅವ್ಳಿಗೇನೋ ಗೊತ್ತಾಗಿಲ್ಲ ಅಂದ್ಬಿಟ್ಟು ರಾಮ್ ಹೇಳ್ತಾರೆ. ಒಂದು ಸೆಕೆಂಡ್ ನಾನೇನಾದರೂ ಬರಲಿಲ್ಲ ಅಂದಿದ್ರೆ ಇವಾಗ ಶಾರದತ್ತೆ ಕಿಡ್ನಾಪ್ ಆಗೋರೋ ಇಲ್ಲ ಕಳೆದೋಗೋರೋ ಏನೋ ಆಗೋರೋ ಅವ್ರಿಗೆ ಗೊತ್ತಾಗಲ್ಲ ಅಂದಾಗ ಹೌದು ಕಣೋ ಅವ್ಳಿಗೇನೂ ಗೊತ್ತಾಗಲ್ವಲ್ಲ, ಅದೇ ಅಳಿಯಂದ್ರೆ ನನ್ನ ಭೂಮಿ ಹೆಂಗಿದ್ದಾಳೆ ಅಂದ್ಬಿಟ್ಟು ಭಾಗ್ಯಮ್ಮ ಕೇಳ್ತಾಳೆ. ಭೂಮಿಗೆ ಏನೂ ಆಗಿಲ್ಲ ಅಮ್ಮ, ಅವಳು ಪ್ರಾಣವಾಗಿ ಏನೂ ಆಗಿಲ್ಲ, ಚೆನ್ನಾಗಿದ್ದಾಳೆ ಅಂದಾಗ ನನಗೆ ಯಾಕೋ ಆತಂಕ ಅಂದಾಗ ಅಯ್ಯೋ ದೇವ್ರೆ ಆ ಥರ ಎಲ್ಲ ಏನೂ ಆಗಿಲ್ಲ, ಅವಳು ಕಾಲಿಗೆ ಸ್ವಲ್ಪ ಏಟಾಗಿದೆ ಅಂದಾಗ ಅಳಿಯಂದ್ರೆ ನನ್ನ ಕರ್ಕೊಂಡೋಗ್ರಿ, ನಾನು ಈಗಲೇ ಭೂಮಿ ನೋಡಬೇಕು ಅಂದಾಗ ನೋಡಿ ನೀವೇನು ಹೋಗೋದು ಬೇಡ, ಶ್ರವಣ್ ಮಾವ ಅವಳನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಬರ್ತಾ ಇದ್ದಾರೆ ಅಂದ್ಬಿಟ್ಟು ಅಜಿತ್ ಅವರು ಹೇಳ್ತಾರೆ. ಹೌದೇನೋ ನಿಜನೇನೋ ಅಜಿತ್ ಅಂದ್ಬಿಟ್ಟು ಸಂಗೀತ ಕೇಳಿದಾಗ ಅಮ್ಮ ಅಂದಾಗ ಅಯ್ಯೋ ಭಾಗ್ಯಮ್ಮ ಅವಾಗಲಿಂದ ಭೂಮಿದೇ ಕನ್ವರ್ಸ್ತಾ ಇದ್ದಾರೆ, ಅದರಿಂದ ನಾವು ಈ ಕಡೆ ಶಾರದಮ್ಮನ ಬಗ್ಗೆ ಗಮನ ಕೊಡೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ಭೂಮಿ ಕಾರ್ ಆರನ್ ಆಗುತ್ತೆ ಅಲ್ಲಿ ಆಚ್ಕೋಗ್ತಾರೆ. ಬೇಬಿ ಇದೇ ಥರ ಹ್ಯಾಂಡಲ್ ಮಾಡೋದು ಚೆನ್ನಾಗಿ ಕಲ್ತಿದ್ಯಾ, ಏನೂ ಆಗಲ್ಲ ನೋ ಪ್ರಾಬ್ಲಮ್ ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಪ್ಲ್ಯಾನ್ ಕ್ಯಾನ್ಸಲ್ ಆಗೋಯ್ತಲ್ಲ ಅಂತ ಒಟ್ಟೊಟ್ಟೆ ಹುರ್ಕೊತಾ ಇರ್ತಾಳೆ. ಇನ್ನು ಭೂಮಿ ಬಂದಿದ್ದ ತಕ್ಷಣ ಕಾರಿಂದ ಭೂಮಿನ ಅಜಿತ್ ಅವರು ಎತ್ಕೊಂಬರ್ತಾರೆ, ಯಾಕೆಂದರೆ ಅವಳು ಕಾಲಿಗೆ ಗುಂಡೇಟ್ ಬಿದ್ದಿರುತ್ತಲ್ಲ ಹಂಗಾಗಿ. ಭೂಮಿ ಅಂತೇಳ್ಬಿಟ್ಟು ಶಾರದಾರೆ ಮೊದಲು ಹೋಗಿ ತನ್ನ ಕಂದಂಗೆ ಏನಾಯಿತೋ ಅಂತ ನೋಡ್ತಾ ಇರ್ತಾಳೆ. ನನಗೇನು ಆಗಿಲ್ಲ ಶಾರದಮ್ಮ ಸುಮ್ಮನಿರಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಿರ್ತಾಳೆ. ಭೂಮಿ ನೋಡಿ ಒಟ್ಟಿನಾಗ ಎಲ್ಲರಿಗೂ ಸಮಾಧಾನ ಆಗುತ್ತೆ, ಆದರೆ ಕಾಲಿಗೆ ಮಾತ್ರ ಗುಂಡೇಟ್ ಬಿದ್ದು ಬ್ಯಾಂಡೇಜನ್ನು ಮಾಡಿರ್ತಾರೆ. ಇನ್ನು ಒಳಗಡೆ ಬಂದಿದ್ದ ತಕ್ಷಣ ಸಂಗೀತ ಭೂಮಿ ನಿನಗೆ ಹೇಳ್ದೆ ಈ ಕೆಲಸನೂ ಬೇಡ ಏನೂ ಬೇಡ ಆರಾಮಾಗಿರು ಅಂತ, ಈ ಪೊಲೀಸ್ ಕೆಲಸನೇ ಬೇಡ ಅಂತ, ಯಾರು ನೀನು ಕಾಲು ಕೊಡ್ದಿರೋದು ಅವನಿಗೆ ಕರೆನಾಗ್ರಾವ್ ಕಚ್ಚ ಅವ್ನ ಕೈ ಮುರಿದೋಗ ಅಂತೇಳ್ಬಿಟ್ಟು ಬೈತಾ ಇರ್ತಾಳೆ ಸಂಗೀತ. ಅಯ್ಯೋ ಅತ್ತೆ ಸುಮ್ಮನೆ ಇರ್ತೀರಾ, ನನ್ನ ಕಾಲು ಗುಂಡೆ ಹೊಡೆದಿರೋದು ಬೇರೆ ಯಾರೂ ಇಲ್ಲ ನಿಮ್ಮ ಮಗನೇ ಅಂದಾಗ ಹೌದೇನೋ ಅಜಿತ ಯಾಕೋ ಅಂದಾಗ ಯಾಕೆ ಅಂದರೆ ಆ ಕ್ರಿಮಿನಲ್ನ ಹಿಡಿಬೇಕು ಅಂತೇಳಿ ಭೂಮಿ ಕಾಲ್ಗೆ ಅಜಿತ್ ಫೈರ್ ಮಾಡಿದ್ದಾರೆ, ಹಂಗಾಗಿ ಈ ಕೇಸು ಸಕ್ಸಸ್ ಆಗಿರೋದು, ಈ ಥರ ಎಲ್ಲ ಕಾಮನ್ ಅಂದಾಗ ಹೌದೇನೋ ಅಜಿತ ಅಂದಾಗ ಹೌದು ಅಂತ ಹೇಳ್ತಾರೆ. ಇನ್ನು ಈ ಕಡೆ ಮಕ್ಕಳನ್ನೆಲ್ಲ ಸೇಫಾಗಿ ಬಿಡಿಸ್ಕೊಂಬಂದಿರ್ತಾನಲ್ಲ ಆ ಮನೆ ಕೆಲಸದವನು, ಅವನು ಬಂದು ಅಜಿತ್ಗೆ ಕೃತಜ್ಞತೆ ಹೇಳಕ್ಕೆ ಬಂದಿರ್ತಾನೆ. ಸಾಹೇಬ್ರೆ ನೀವು ನಿಮ್ಮ ಹೆಂಡತಿ ಪ್ರಾಣನೂ ಲೆಕ್ಕಿಸ್ದೆ ನಮ್ಮ ಮಕ್ಕಳನ್ನ ಉಳಿಸ್ಕೊಂಬಂದು ಕೊಟ್ರಿ, ನೀವೆಂಥ ನಿಷ್ಠಾವಂತ ಅಧಿಕಾರಿ, ಬನ್ನಿ ಸಾಹೇಬ್ರೆ ನಿಮಗೆ ನನ್ನ ಕೈಲಾದಷ್ಟು ಏನಾದರೂ ಒಂದು ಸನ್ಮಾನ ಮಾಡಬೇಕು, ಬನ್ನಿ ನೀವು ಹೆಂಡತಿ ಪಕ್ಕ ಕೂತ್ಕೊಳ್ಳಿ ಅಂತೇಳ್ಬಿಟ್ಟು ಆ ಯಪ್ಪ ಹೇಳ್ತಾನೆ. ಈ ಕಡೆ ಭೂಮಿ ಕಾಲ್ಗೆ ಫೈರ್ ಮಾಡಿದ್ದು ಮಕ್ಕಳು ಉಳ್ಸಕ್ಕೆ ಅಂದಾಗ ಅಜಿತ ನೀನು ಎಷ್ಟು ಮರ್ಯಾದೆ ಕೊಡ್ತೀಯೋ ನಿನ್ನ ಕೆಲಸಕ್ಕೆ ಅಂದ್ಬಿಟ್ಟು ಎಲ್ಲರೂ ಬೆಚ್ಚುತ್ತಾರೆ. ಇನ್ನು ಆರಾನ ಇಬ್ರಿಗೂ ಹಾಕಿ ಖುಷಿ ಪಡ್ತಾರೆ ಮನೆಯಲ್ಲಿರೋರೆಲ್ಲ. ಇಂಥ ಒಂದು ಜೋಡಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ರಾಮ ಸೀತಾ ಜೋಡಿ ನಿಮ್ಮದು ಅಲ್ಲ, ಒಂದು ಕೆಲಸ ಹುದ್ದೆಗೋಸ್ಕರ ತನ್ನ ಹೆಂಡತಿ ಕಾಲಿಗೆ ಹೊಡೆದು ನಮ್ಮ ಮಕ್ಕಳನ್ನ ಉಳಿಸ್ಕೊಟ್ರಲ್ಲ, ನಿಮ್ಮನ್ನ ದೇವರು ಅಂತ ಅನ್ಬೇಕಣ್ರಿ ಅಂತೇಳ್ಬಿಟ್ಟು ಆ ಯಪ್ಪ ಹೇಳ್ತಿರ್ತಾನೆ. ಇನ್ನು ಭೂಮಿ ಇದ್ದೋಳು ಹೌದು ನಮ್ಮದು ಅಪರೂಪ ಜೋಡಿ ಅಂತೇಳ್ಬಿಟ್ಟು ಫುಲ್ಲು ಖುಷಿ ಪಡ್ತಿರ್ತಾಳೆ. ಈ ಮುದ್ದಾದ ಮಗು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸಾಹೇಬ್ರೆ ಅಂತಂದ್ಬಿಟ್ಟು ಹೇಳಿದಾಗ ಹೌದು ಚೆನ್ನಾಗಿದೆ ಅಂದಾಗ ಭೂಮಿ ನಿಮಗೂ ಇಷ್ಟು ಥರ ಮುದ್ದಾದ ಮಕ್ಕಳು ಆಗ್ತಾವೆ ಬಿಡು, ತಲೆ ಯಾಕೆ ಕೆಡ್ಸ್ಕೊತಿದ್ಯಾ ಅಂತೇಳ್ಬಿಟ್ಟು ಭಾಗ್ಯಮ್ಮ ಸಂಗೀತ ಎಲ್ಲ ಹೇಳ್ತಾ ಇರ್ತಾರೆ. ಇನ್ನು ದೇವಾಯನಿ ಇದ್ದೋಳು ಹಾಳಾದ ಅಜಿತ ಕರೆಕ್ಟ್ ಟೈಮ್ಗೆ ಬಂದುಬಿಟ್ಟಿದ್ದಾನೆ, ಅವ್ನು ಬಂದಿಲ್ಲ ಅಂದರೆ ಪ್ಲ್ಯಾನ್ ಸಕ್ಸಸ್ ಆಗ್ತಿತ್ತು ಅಂತ ಹೇಳ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಅಜಿತ್ ಕಂಡು ಹಿಡಿತಾರ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ.